ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಹಿನಿಯ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನಿರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ ಸಮಥಿಂಗ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತಂದರೆ 25 ವರ್ಷಗಳ ಹಿಂದೆ ಎರಡು ಕುಟುಂಬದ ನಡುವೆ ಒಂದು ರಾಜಕೀಯ ಕಾದಾಟ ನಡೀತು. ಸೊ ಅದಾದ ನಂತರ ಇದೀಗ ಅದೇ ಎರಡು ಕುಟುಂಬದ ಕುಡಿಗಳ ನಡುವೆ ಈ ಒಂದು ರಾಜಕೀಯ ಹೋರಾಟ ನಡೀತಾ ಇದೆ. ಸದ್ಯಕ್ಕೆ ನಾನಿರ್ತಕ್ಕಂಥದ್ದು ಹಾಸನ ಲೋಕಸಭಾ ಕ್ಷೇತ್ರದ ಹೊಳೆನರಸೀಪುರದಲ್ಲಿ. ಬನ್ನಿ ಇಲ್ಲಿನ ಮತದಾರ ಬಂಧುಗಳ ಮಾತುಗಳನ್ನು ಕೇಳೋಣ. ಓಕೆ, ಹೆಂಗೆ ಇದೆ ಈ ಸಲ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ಎಲೆಕ್ಷನ್ ಕಾವು? ನಾವು ಹೇಳಕ್ ಬರಲ್ಲ ಬಿಡಿ. ಈಗ ಎಲೆಕ್ಷನ್ ಟೈಮ್ ಅಂದರೆ ನಾವು ಇಲ್ಲಿ ವ್ಯಾಪಾರ ಮಾಡೋದಾವ್ ಹೇಳಕ್ಕಾಗಲ್ಲ. ಅವಲ್ಲ ಫೈಟ್ ಇದೆ, ಒಟ್ಟಲ್ಲಿ ಫೈಟ್ ಇದೆ ಸೂಪರ್ ಫೈಟ್ ಇದೆ ಪಕ್ಕ. ಹೌದೌದೌದು. ಯಾಕೆ ಇಷ್ಟೊಂದು ಫೈಟ್ ಆಯ್ತು ಅಂತೀರಾ? ಏನಕ್ಕೆ ಅಂದರೆ ಹಂಗೆ ಐತೆ. ಯಾಕೆಂದರೆ ಇವ್ರು ಹಿಂದಿಂದು ಮಾಡಿದ್ದಾರೆ, ಅವ್ರು ಇವಾಗ ಹೊಸಬ್ರು ಪಾಪ. ಹಂಗಾಗಿ ಎಲೆಕ್ಷನ್ ಅಂದರೆ ಅವ್ರಿಗೊಂದು ಒಟ್ನಲ್ಲಿ ಜಿದ್ದಿ ಐತೆ ಈ ಸಲ. ಅಯ್ಯೋ 100% ಐತೆ. ಓಕೆ, ನಿಮ್ಮ ಪ್ರಕಾರ ಈಗ ಹೊಳೆನರಸೀಪುರದಲ್ಲಿ ಜನ ಏನು ನೋಡಿ ಓಟ್ ಹಾಕ್ತಾರೆ? ಅಂದ್ರೆ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಾರ ಅಥವಾ ಜಾತಿ ನೋಡೋ? ಪಕ್ಷ ಫಸ್ಟ್. ಈ ಸಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಯಾರನ್ನು ಗೆಲ್ಲಿಸ್ತೀರಾ? JDS ಇಲ್ಲಿ ಕಾಂಗ್ರೆಸ್? ಹಾಸನ ಜಿಲ್ಲೆಯಲ್ಲಿ ಗೆಲ್ಲಿಸ್ಬೇಕು ಅಂದ್ರೆ ಅವ್ರು 50 ವರ್ಷದಿಂದ ದೇವೇಗೌಡರ ಮನೆಯವರು ರೋಡು ಚರಂಡಿ ದುಡ್ಡು ಅಷ್ಟು ಬಿಟ್ರೆ ಏನಿಲ್ಲ. ಈ ಹುಡುಗ ತಬ್ಲಿ ಹುಡುಗ, ಅವ್ರ ತಾತ ಯಾರು? ಶ್ರೇಯಸ್ ಪಟೇಲ್. ಅವ್ರ ತಾತ ಪುಟ್ಟಸ್ವಾಮಿ ಗೌಡ್ರು ಎಲ್ಲ ಆದಿನ ಮಾಡವ್ರೆ ಕೆಲಸವ. ಆಸ್ಪತ್ರೆಯಿಂದ ಉಚ್ಚಿನಕಪ್ಪಲು ಏತಾನಿರವ್ರಿ, ಕಾಚನಹಳ್ಳಿ ಏತಾನಿರವ್ರಿ, ಆಶ್ರಯ ಬಡವಡಿ, ಹಳ್ಳಿ ಮೈಸೂರು ಗುಡ್ಡನಹಳ್ಳಿ ಏತಾನಿರವ್ರಿ, ಪ್ರತಿಯೊಂದು ಮಾಡವ್ರೆ. ಈ ಹುಡುಗ ಒಳ್ಳೆ ವ್ಯಕ್ತಿ. ಮುಂದೆ ಹೋದ್ರೆ ಆಯೋದಿಲ್ಲ, ಹಿಂದೋದ್ರೆ ಓದೋದಿಲ್ಲ ಅಂತ ವ್ಯಕ್ತಿ ಶ್ರೇಯಸ್ ಪಟೇಲು. ಅವ್ರಿಗೆ ಓಟ್ ಕೊಡ್ದಂಗೆ ಯಾರಿಗೆ ಕೊಡೋಣ? ಹಾಗಾದ್ರೆ ಈಗ ಲಾಸ್ಟ್ ಇದಾಗಿದ್ರ ಸಂಸದ ಎದುರಾಗಿದ್ರಲ್ಲ ಪ್ರಜ್ವಲ್ ರೇವಣ್ಣ ಅವರು, ನಾನು ಅಣ್ಣನ ಥರ ಹೋಗ್ಲಾ ಅಂತಾರೆ. ಅವ್ರಿಗೆ ಏಕೊಚ್ಚಿಂತೇಳಿ ಮಾತಾಡ್ತಾರೆ. ತಂದೆ ಬಾರ್ಲಾ ಅಂತಾರೆ. ದುಡ್ಡನ್ನ ಅಂಬಂದ ಇದು ರಾಜಕೀಯ ಅಂಬದ. ಈಗ 8 ಜನ ಅವ್ರ ಮೇಲೆ ಅವರೇ. 8 ಯಾತವ್ರಿಗೆ ಸಿಕ್ಕಿದ್ರೆ ಅಧಿಕಾರ ಅವ್ರು ಉದ್ದಾರ ಆಗ್ತಿಲ್ವಾ? ಎಲ್ಲ ಇವ್ರ ಮೇಲೆ ಬೇಕಾ? ಈ ಸಲ ಬದಲಾವಣೆ ಮಾಡ್ತೀವಿ. 2.5 ಲಕ್ಷ ಲೀಡರ್ ಗೆಲ್ಲಿಸ್ತೀವಿ. ಶ್ರೇಯಸ್ನ 2.5 ಲಕ್ಷ. ಜಿದ್ದಿ ಅಂತಂದ್ರೆ ಜಿದ್ದಿ ಏನೂ ಇಲ್ಲ. ನಮ್ಮ ಶ್ರೇಯಸ್ ಪಟೇಲ್ ಅವ್ರು ಗೆಲ್ತಾರೆ. MP ಆಗಿ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ನಮ್ಮ ಶ್ರೇಯಸ್ ಪಟೇಲ್ ಅವರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಏನ್ ಸರ್ JDS ಭದ್ರಕೋಟೆ ಇದು? ಇಲ್ಲ ಸರ್, ಭದ್ರಕೋಟೆ ಇಲ್ಲ. ಅವ್ರ ಮನೆ ಭದ್ರಕೋಟೆ, ಅವ್ರ ಮನೆಗೆ ಅಷ್ಟೇ. ಜನಗಳಿಗೆ ಭದ್ರಕೋಟೆ ಇಲ್ಲ. ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಎಲ್ಲನೂ ಅವ್ರು ಲೂಟಿ ಮಾಡಿದ್ದಾರೆ. MP ಆಗಿ ಏನೂ ಮಾಡಿಲ್ಲ. ನಮ್ಮ ಶ್ರೇಯಸ್ ಪಟೇಲ್ ಅವರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಶ್ರೇಯಸ್ ಪಟೇಲ್ ಅವ್ರು ಗೆಲ್ಲೋದು ಅಷ್ಟೇ ಸತ್ಯ ಸರ್. ಯಾಕೆ ಸರ್? ಅಭಿವೃದ್ಧಿ ಅಧಿಕಾರ ಅನ್ನೋದೆಲ್ಲ ಮುಗ್ದೋಯ್ತು ಸರ್. ಈಗ ಬದಲಾವಣೆ ದೇವ್ರು ಬಯಸಿದಾನೆ ಸರ್. ಹೊಳೆನರಸೀಪುರ ಕ್ಷೇತ್ರ ಹೋದ್ಸತಿ MLA ಗೆಲ್ಬೇಕಾಯ್ತು. ಏನೋ ಒಂದು 4 ಕ್ಷೇತ್ರ ಒಂದು ಹಳ್ಳಿ ಕಡೆಯಿಂದ, ಅದು ಹೊಳೆನರಸೀಪುರ ತಾಲೂಕಿಗೆ ಸೇರಿಲ್ಲ ಸರ್. ಅದೊಂದು ಸ್ವಲ್ಪ ಚನ್ನರಾಯಪಟ್ಟಣ ಎಲ್ಲ ಡಿವೈಡ್ ಮಾಡಿಸ್ಕೊಂಡಿದ್ದಾರೆ. ಆ ಕ್ಷೇತ್ರದಿಂದ ನಮ್ಮ ಬಾಸ್ ಸೋತಿರ್ಬೋದು. ಈ ಸತಿ 100% ಗೆಲ್ತಾರೆ. ಹೌದಾ? ಏನಿ ಸಲ ಮೈತ್ರಿ ಆಗಿರೋದು ವರ್ಕೌಟ್ ಆಗಲ್ಲ? ಮೈತ್ರಿ ನಮ್ಮ ಜಿಲ್ಲೆಯಲ್ಲಿ ವರ್ಕೌಟ್ ಆಗಲ್ಲ ಸರ್. ಇನ್ನು ಕಾಂಗ್ರೆಸ್ BJP ಅವ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ ನಮ್ಮ ಹೊಳೆನರಸೀಪುರದಲ್ಲಿ. ಇಲ್ಲಿ ಎಲ್ಲರಿಗೂ ಕಾಂಗ್ರೆಸ್ BJP ಅವ್ರು ಅಂಟಂದಿರು ಎಗೇನೆಸ್ಟ್ ಯಾವತ್ತಿದ್ರು ಇಲ್ಲಿ JDS ಅವ್ರಿಗೆ ಎಗೇನೆಸ್ಟ್ ಎಲ್ಲರೂ. ಈಗ ಪ್ರೀತಮ್ ಗೌಡ್ರು ಹೇಳ್ತಾರೆ, ಈಗ ಹೊಳೆನರಸೀಪುರದಲ್ಲಿ ಈಗ ಎಷ್ಟು ಟಿಕೆಟ್ ತೆಗೆದು ಅದಕ್ಕಿಂತ 1 ವೋಟ್ ನಾನು ಜಾಸ್ತಿ ಕೊಡ್ತೀನಿ. ಪ್ರೀತಮ್ ಗೌಡ್ರು ನೀಟಾಗಿ ಹೇಳಿದ್ದಾರೆ. ಅವ್ರಿಗೆ ಏನ್ ಹೇಳಿದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಜನ. ಕನ್ನಡ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರೀತಮ್ ಅಣ್ಣ ಹೇಳಿರೋದೇನು, ಹೊಳೆನರಸೀಪುರದಲ್ಲಿ ಅವ್ರಿಗೆ ದೇವ್ರನೇ ಲೀಡ್ ಬರಲ್ಲ. ಹಾಸನದಲ್ಲಿ ಈಗ ಆಮೇಲೆ ಕೇಳ್ಬೋದು, ನಿಮ್ಮ ಹೊಳೆನರಸೀಪುರದಲ್ಲೇ ಸ್ವಾಮಿ ಲೀಡ್ ಬಂದಿಲ್ಲ, ಇನ್ನು ಹಾಸನದಲ್ಲಿ ನಮ್ಮನ್ನೇನು ಕೇಳ್ತೀರಾ? ನಿಮ್ಮೂರಲ್ಲೇ ನಿಮಗೆ ಲೀಡ್ ಬಂದಿಲ್ಲ, ಇನ್ನು ನಮ್ಮೂರಲ್ಲಿ ಹೆಂಗೆ ಕೇಳ್ತೀರಾ ಅನ್ನ. ಬಿಸಿಲು ಜಾಸ್ತಿ ಇದೆಯಾ? ರಾಜಕೀಯ ಬಿಸಿಲು ಕಾವು ಜಾಸ್ತಿ ಇದೆಯಾ? ರಾಜಕೀಯ ಬಿಸಿಲು ಈಗ ಪ್ರಜ್ವಲಿಸ್ತಾ ಇದೆ. ಅದೇ ರೀತಿ ನಮ್ಮ ಇಂಡಿಯಾ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣರವರು ಅತ್ಯಧಿಕ ಲೀಡ್ನಿಂದ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ. ಅಭಿವೃದ್ಧಿ ಮಾಡಿದ್ದಾರೆ. ವಿರೋಧ ಪಕ್ಷದವ್ರು ವಿರೋಧ ಮಾಡೋಕ್ಕೆ ಅಲ್ವ ಇರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಅವ್ರನ್ನ ಗೆಲುವನ್ನ ತಡೆ ಹಿಡಿಯಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಏನ್ ಪ್ಲಸ್ ಪಾಯಿಂಟ್ ಅಂತೀರಾ? ಎಲ್ಲ ಪ್ಲಸ್ ಪಾಯಿಂಟು. ಯೂಸ್ಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಎಲ್ಲ ಕೆಲಸ ಮಾಡಿದ್ದಾರೆ. ಊರಿನಲ್ಲಿ
ಹಾಸ್ಪಿಟ್ಲ್ ತಂದಿದ್ದಾರೆ, ಮಕ್ಕಳ ಹಾಸ್ಪಿಟ್ಲ್ ತಂದಿದ್ದಾರೆ, ಏನೋ ಒಂದು ಕೆಲಸ ಮಾಡಿದ್ದಾರೆ. ಕುಡಿಯೋಕೆ ನೀರು ಕಷ್ಟ ಆಗ್ತಿತ್ತು. ಇವತ್ತು ಸಣ್ಣ ಸಣ್ಣ ಅಣೆಕಟ್ಟು ಕಟ್ಬಿಟ್ಟು ಇವತ್ತು ಹೇಮಾವತಿ ನದಿಗೆ ಅಡ್ಲಾಗಿ ಕುಡಿಯೋ ನೀರು ಕೊಟ್ಟಿದ್ದಾರೆ. ಈ ಬರಗಾಲದಲ್ಲೂ ಸಹ ಹೊಳೆನರಸೀಪುರದಲ್ಲಿ ನಿಮ್ದು ನೀರು ಕುಡಿತಾ ಇದ್ದಾರೆ ಅಂದರೆ ಇದಕ್ಕೆ ರೇವಣ್ಣವರು, ದೇವೇಗೌಡರ ಆಶೀರ್ವಾದ ತುಂಬ ಇದೆ. ಪ್ರಜ್ವಲಣ್ಣವರು ಸಹ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.